ಹಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಬಂಗುಡೆ ಫ್ರೈ ಮಾಡುವಂತ ಬಂಗುಡೆ ತಂದಿದ್ದಾರೆ. ಯಾಕಂದರೆ ನಾನು ಕೆಲವು ಮೀನು ಮಾತ್ರ ತಿನ್ನೋದು, ಅದು ಕೂಡ ತುಂಬ ರೋಸ್ಟ್ ಆದರೆ ಮಾತ್ರ ಮೀನಿದ್ದು ರಸ ಎಲ್ಲ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಇದು ಫ್ರೈ ಮಾಡಲಿಕ್ಕೆ. ಸೊ ಈಗ ಎಲ್ಲವನ್ನು ಕ್ಲೀನ್ ಮಾಡ್ತಿದ್ದಾರೆ ಅಪ್ಪ. ಇದಕ್ಕೆ ಒಳ್ಳೇದು ಮಾಡಿ ಕಟ್ ಹಾಕಬೇಕು, ಆಗ ಮಸಾಲ ಒಳ್ಳೆಯದಾಗಿ ಅದಕ್ಕೆ ತಾಗುತ್ತೆ. ಸೊ ನೋಡಿ, ಹೀಗೆ ಕಟ್ ಹಾಕಿದರೆ ಆಯಿತು. ನಿಮಗೆ ಬೇಕಾದರೆ ಕ್ಲೀನ್ ಮತ್ತು ಅಂದರೆ ನೀರಲ್ಲಿ ತೊಳೆದ ಮೇಲೆ ಕೂಡ ಕಟ್ ಹಾಕ್ಬೋದು, ಅಥವಾ ಈಗ ಕೂಡ ಹಾಕ್ಬೋದು. ಅಂದರೆ ಇದು ಒಂದು ಸ್ವಲ್ಪ ಫ್ರೆಶ್ ಉಂಟು ಬಂಗುಡೆ, ಹಾಗಾಗಿ ಮೊದಲೇ ಕಟ್ ಹಾಕ್ತಿದ್ದೇವೆ. ಕೆಲವು ಎಂತ ಆಗ್ತದೆ ಅಂದರೆ ತುಂಬ ಸಾಫ್ಟ್ ಇರುತ್ತೆ, ಅಷ್ಟು ಫ್ರೆಶ್ ಇರಲ್ಲ. ಆ ಮೀನಿಗೆ ತೊಳೆದಾದ ಮೇಲೇ ಕಟ್ ಹಾಕಿ, ಯಾಕಂದರೆ ಅದು ತೊಳೆಯುವಾಗ ಮತ್ತೆ ಎಲ್ಲ ಆಚೆ ಈಚೆ ಆಗುತ್ತೆ, ಮುಳ್ಳು ಒಂದು ಕಡೆ ಆಗುತ್ತೆ, ಅದರದ್ದು ಮಾಂಸ ಒಂದು ಕಡೆ ಆಗುತ್ತೆ. ಫ್ರೆಶ್ ಇದ್ದರೆ ಏನಾಗಲ್ಲ, ಅಂದರೆ ಕೆಲವು ಮೀನು ಸಾಫ್ಟ್ ಇರುತ್ತಲ್ಲ, ಸೊ ಅದಕ್ಕೆ ಹೇಳೋದು. ಸೊ ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು, ಇನ್ನು ಮಸಾಲಕ್ಕೆ ರೆಡಿ ಮಾಡೋದು. ಸೊ ಇಲ್ಲಿ ಹಸಿ ಹುಳಿ ತಗೊಂಡಿದ್ದೇವೆ, ಸೊ ಅದನ್ನು ಸ್ವಲ್ಪ ಹೀಗೆ ಪೇಸ್ಟ್ ಮಾಡಿದ್ದೇವೆ. ಸೊ ಲೆಮನ್ ಕೂಡ ಹಾಕ್ಬೋದು, ಲೆಮನ್ ಅಥವಾ ವಿನೆಗರ್ ಕೂಡ ಹಾಕ್ಬೋದು. ಸೊ ಮತ್ತು ಕಬಾಬ್ ಮಸಾಲೆ ಯೂಸ್ ಮಾಡ್ತಿದ್ದೇವೆ. ನಿಮಗೆ ಫಿಶ್ ಮಸಾಲೆ ಬೇಕಾದರೆ ಫಿಶ್ ಮಸಾಲೆ ಹಾಕ್ಬೋದು. ನನಗೆ ಕಬಾಬ್ ಮಸಾಲದಲ್ಲೇ ಫ್ರೈ ಮಾಡಿದರೆ ಒಳ್ಳೆಯದಾಗುತ್ತೆ, ಅಂದರೆ ಮಸಾಲ ಕೂಡ ಒಳ್ಳೆಯದಾಗಿ ಅದಕ್ಕೆ ಅಂಟುತ್ತೆ. ಸೊ ಇಲ್ಲಿ 2 ಪ್ಯಾಕೆಟ್ ತಗೊಂಡಿದ್ದೇವೆ, ಯಾಕಂದರೆ ಮೀನು ಕೂಡ ತುಂಬ ಉಂಟು.
ಮತ್ತು ಇಲ್ಲಿ ನಾವು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ತಿದ್ದೇವೆ. ಅಂದರೆ ಅದು ಅಷ್ಟು ಚಿಕನ್ ಪೌಡರ್ ಅಷ್ಟು ಖಾರ ಇರಲ್ಲ. ಮತ್ತು ನಿಮಗೆ ಚಿಲ್ಲಿ ಪೌಡರ್ ಹಾಕಿದರೆ ಸ್ವಲ್ಪ ಕಲರ್ ಕೂಡ ಒಳ್ಳೇದು ಬರುತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಹುಡಿ ಮತ್ತು ಸ್ವಲ್ಪ ಜೀರಾ ಹುಡಿ ಕೂಡ ಹಾಕ್ತಿದ್ದೇವೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಅದು ಖಾಲಿಯಾಗಿತ್ತು, ಅದರಲ್ಲಿ ಸ್ವಲ್ಪ ಇತ್ತು, ಸೊ ಅದನ್ನು ಹಾಕಿದ್ದೇನೆ. ಸೊ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೊ ಎಂತಂದರೆ ನಾನಿಲ್ಲಿ ಅರಸಿನ ಹಾಕಲಿಕ್ಕೆ ನೆನಪೋಗಿದೆ. ನೀವೊಂದು ಅರಶಿಣವನ್ನು ಆ್ಯಡ್ ಮಾಡಿ. ನಾನು ಅರಶಿಣವನ್ನು ಲಾಸ್ಟಿಗೆ ಹಾಕಿದ್ದೇನೆ. ಸೊ ನೀವೊಂದು ಅರಶಿಣವನ್ನು ಫಸ್ಟಿಗೆ ಆ್ಯಡ್ ಮಾಡಿ. ಅರಶಿಣ ಮೇಯ್ನಾಗಿ ಹಾಕಬೇಕು, ಯಾಕಂದರೆ ಇಲ್ಲದಿದ್ದರೆ ಮೀನು ತುಂಬ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಅರಶಿಣ ಹಾಕಿದರೆ ಒಳ್ಳೆಯದಾಗುತ್ತೆ. ಸೊ ನಾನು ಮಾತ್ರ ಇಲ್ಲಿ ಲಾಸ್ಟಲ್ಲಿ ಅರಶಿಣ ಆ್ಯಡ್ ಮಾಡಿದ್ದೇನೆ. ಎಲ್ಲ ಮೀನಿಗೆ ಮಸಾಲವನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಆಯಿತು. ಸೊ ನೋಡಿ, ಲಾಸ್ಟಿಗೆ ಅರಶಿಣ ಹಾಕಿದ್ದೇನೆ. ಸೊ ನೀವು ಮಾತ್ರ ಮೊದಲೇ ಹಾಕಿ. ಇನ್ನು ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಒಂದು 2-3 ಗಂಟೆ ಇಡ್ತೇವೆ. ಸೊ 2-3 ಗಂಟೆ ಆಗಿದೆ. ಇನ್ನು ಇಲ್ಲಿ ಫ್ರೈ ಮಾಡೋದು. ಸೊ ಎಣ್ಣೆಗೆ ಇಲ್ಲಿ ಕರಿಬೇವು ಸೊಪ್ಪು ಹಾಕ್ತಿದ್ದೇವೆ. ಕರಿಬೇವು ಸೊಪ್ಪು ಹಾಕಿದರೆ ಅಂತೂ ಒಳ್ಳೆ ಪರಿಮಳ ಬರುತ್ತೆ. ಸೊ ಕರಿಬೇವು ಸೊಪ್ಪೊಂದು ಹಾಕಿ ಯಾವಾಗಲೂ ಮೀನು ಫ್ರೈ ಮಾಡುವಾಗ. ಫ್ರೈ ಆದಮೇಲೆ ನೀರನ್ನು ಹಾಕಿದರೆ ಆಯಿತು. ಎಣ್ಣೆ ಮಾತ್ರ ಒಳ್ಳೇದು ಫ್ರೈ ಆಗಿರಬೇಕು, ಇಲ್ಲದಿದ್ದರೆ ತಳಕ್ಕೆ ತಾಗುತ್ತೆ. ಸೊ ನೋಡ್ಬೋದು ಎಷ್ಟು ಒಳ್ಳೆಯದಾಗಿ, ಅಂದರೆ ನಿಮಗೆ ಏನು ತಳತಾಗಲ್ಲ ಎಣ್ಣೆ ಬಿಸಿಯಾಗಿದ್ದರೆ. ಮತ್ತಂದರೆ ಕಬಾಬ್ ಹುಡಿಯಲ್ಲಿ ನಿಮಗೆ ಆಲ್ರೆಡಿ ಕಾರ್ನ್ಫ್ಲವರ್ ಎಲ್ಲ ಇರುತ್ತೆ, ಅದರಲ್ಲಿ ಮಸಾಲ ಕೂಡ ಒಳ್ಳೆಯದಾಗಿದೆ ಕಾಣ್ತಿತ್ತೆ. ಕೆಲವು ಫಿಶ್ ಹುಡಿಯಲ್ಲಿ ಕೂಡ ಇರುತ್ತೆ ಕಾರ್ನ್ಫ್ಲವರ್, ಕೆಲವುದರಲ್ಲಿ ಇರಲ್ಲ. ಸೊ ನೋಡಿ, ನನಗೆ ಇಷ್ಟು ರೋಸ್ಟ್ ಆದರೆ ಒಳ್ಳೆಯದಾಗುತ್ತೆ. ಅಂದರೆ ಕೆಲವರಿಗೆ ಇಷ್ಟು ರೋಸ್ಟ್ ಇಷ್ಟ ಇರಲ್ಲ, ಅಂದರೆ ಫಿಶ್ ಲವರ್ಸಿಗೆ ಇಷ್ಟ ಇರಲ್ಲ. ಬಟ್ ನನಗೆ ಈಗಾದರೆ ಅಂತೂ ತುಂಬ ಇಷ್ಟ. ಸೊ ಇನ್ನಷ್ಟು ಉಳಿದಿದೆ.
ನೋಡ್ಬೋದು ನಮ್ಮದು ಬಾಂಗ್ಡಾ ರೋಸ್ಟ್ ರೆಡಿ ಆಯಿತು, ರೋಸ್ಟ್ ಫ್ರೈ. ಒಳ್ಳೆಯದಾಗಿ ಬೆಂದಂದರೆ ಜಾಸ್ತಿಯೇ ಬೆಂದಿದೆ. ಸೊ ಇನ್ನು ಊಟ ಮಾಡೋದು. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Until then, take care, bye bye, see you in the next video.